ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಯಾವ ವೀಡಿಯೋಸ್ ಕೂಡ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಿಮಗೆ ಆರಿ ವರ್ಕಲ್ಲಿ ಆ್ಯರೋ ಸ್ಟಿಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ. ಅದು 2 ಟೈಪಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನೋಡಿ ಸ್ಟಾರ್ಟ್ ಮಾಡೋಣ. ಯಾವಾಗಲೂ ಹಾಕೋ ಹಾಗೆ 2 ಲೈನ್ ಹಾಕ್ಕೊಳ್ಳಿ. ಈ ಸ್ಟಿಚ್ಚಿಗೆ ನೀವು 2 ಲೈನ್ ಹಾಕ್ಕೋಬೇಕಾಗತ್ತೆ. ಬೇರೆ ಸಿಂಗಲ್ ಸ್ಟಿಚ್ಚಿಗೆಲ್ಲ ಒಂದೊಂದೇ ಲೈನ್ ಹಾಕ್ಕೊಳ್ತಿದ್ರಲ್ವ, ಇದರಲ್ಲಿ 2 ಲೈನ್ ಹಾಕ್ಕೊಳ್ಳಿ. ನಿಮಗೆ ಅಳತೆ ಗೊತ್ತಾಗಬೇಕು ಅಂತ ಹೇಳಿ ಈ ಥರ ಲೈನ್ಸ್ ಎಲ್ಲ ಹಾಕಿ ನಿಮಗೆ ಹೇಳ್ಕೊಡೋದು. ಈ ಥರ 2 ಲೈನ್ ಹಾಕ್ಕೊಳ್ಳಿ. ಮತ್ತು ಝರಿ ಥ್ರೆಡ್ ತೊಗೊಳ್ಳಿ. ನಾನು ನಿಮಗೆ ಫಸ್ಟ್ ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ಝರಿ ಥ್ರೆಡ್ಡಲ್ಲಿ ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು ಅಂತ. ಅದಕ್ಕೆ ನಿಮಗೆ ಫಸ್ಟು ಝರಿ ಥ್ರೆಡ್ಡಲ್ಲಿ ಹೇಳ್ಕೊಟ್ಟು ನೆಕ್ಸ್ಟು ಸಿಲ್ಕಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಈ ಥರ ಚೈನ್ ತಗೊಂಡು ಮಧ್ಯದಲ್ಲಿ ತಗೋಬೇಕು. 2 ಲೈನಿನ ಮಧ್ಯದಲ್ಲಿ ಚೈನ್ ತಗೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ಅದು ಪ್ರತಿ ಡಿಸೈನಿಗೂ ಆ ಥರ ಹಾಕ್ಕೋಬೇಕು ನೀವು. ನೋಡಿ, ಈ ಥರ ಲಾಂಗ್ ಚೈನು ಈ ಒಂದು ಸೈಡು ದಾರನ ಒಂದು ಸೈಡಿಗೆ ತಗೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಬೇಕು. ನೋಡಿ, ಕಾಣಿಸ್ತಾ ಇದೆಯಲ್ಲ, ನಿಧಾನವಾಗಿ ತೋರಿಸ್ತೀನಿ. ನಿಧಾನವಾಗಿ ಕಾಣಿಸುತ್ತೆ ನಿಮಗೆ. ನಿಧಾನವಾಗಿ ತೋರಿಸೋದ್ರಿಂದ ನೀಟಾಗಿ ಕಲಿಬೋದು. ನೋಡಿ, ಆ ಥರ ಚೈನ್ ತೊಗೊಂಡು ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಬೇಕು. 2 ಲೈನಿನ ಮಧ್ಯದಲ್ಲಿ ನೀವು ಚೈನನ್ನು ಸ್ಟಾರ್ಟಿಂಗ್ ತಗೊಬೇಕು. ಆಮೇಲೆ ಅದನ್ನು ಹಾಗೆ ತಿರುಗಿಸಿ ಆ ಕಡೆ ರೈಟ್ ಸೈಡಿಗಿರೋ ಲೈನಿಗೆ ತಗೊಂಡು ಹೋಗಿ ಸ್ಟ್ರೈಟಾಗಿ. ಓಕೆ, ಚೈನನ್ನು ಅಲ್ಲಿ ಚೈನ್ ಹಾಕಿ ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಿ. ನೋಡಿ, ಆ ಥರ ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಿ ಮತ್ತೆ ಮೇಲಕ್ಕೆ ತಗೊಂಡೋಗ್ಬೇಕು. ಉದ್ದ ಎಳ್ಕೊಂಡು ಮೇಲಕ್ಕೆ ತಗೊಂಡೋಗಿ ಅಲ್ಲೇ ಒಂದು ಚೈನ್ ಹಾಕಿ ಅದರ ಪಕ್ಕಕ್ಕೆ ಒಂದು ಲಾಕ್ ಸ್ಟಿಚ್ ಹಾಕಿ. ನೋಡಿ, ಫಿನಿಶಿಂಗ್ ನೀಟಾಗಿ ಬರೋ ಥರ ಹಾಕಬೇಕು. ಅದು ಟ್ರಯಾಂಗಲ್ ಶೇಪಲ್ಲಿ ಹಾಕ್ತೆ ಅಲ್ವಾ, ಅದನ್ನು ನೀಟಾಗಿ ಫಿನಿಶಿಂಗ್ ಬರೋ ಥರ ಹಾಕಿ. ಮತ್ತು ಅಲ್ಲಿ ಚೈನ್ ಹಾಕಿದ್ದೀನಿ ನೋಡಿ ಕೆಳಗಡೆ, ಅದರಲ್ಲಿ 2 ದಾರ ಇದೆ ಅಲ್ವಾ ಒಂದು ಚೈನಲ್ಲಿ. ಆ 2 ದಾರದಲ್ಲಿ ಮೇಲ್ಗಡೆ ದಾರನ ಮೇಲಕ್ಕೆ ಎಳ್ಕೊಂಡು ಕೆಳಗಡೆ ದಾರನ ಕೆಳಕ್ಕೆ ಎಳಿಬೇಕು. ಈ ಥರ ಮೇಲ್ಗಡೆ ದಾರನ ಮೇಲಕ್ಕೆ ಎಳೆದು ಕೆಳಗಡೆ ದಾರನ ಕೆಳಕ್ಕೆ ಎಳಿಬೇಕು. ಅದು ಆ್ಯರೋ ಥರ. ನೋಡಿ, ಈ ಥರ ಮೇಲ್ದಾರ ಮೇಲಕ್ಕೆ ಎಳೆದ್ಬಿಟ್ಟು ಅಲ್ಲಿ ಚೈನ್ ಹಾಕಬೇಕು ಒಳಗಡೆಯಿಂದ. ಮತ್ತು ಕೆಳಗಡೆ ದಾರನ ಕೆಳಕ್ಕೆ ಎಳೆದ್ಬಿಟ್ಟು ಒಳಗಡೆಯಿಂದ ಚೈನ್ ಹಾಕಿ. ಓಕೆ, ಒಳಗಡೆಯಿಂದ ಚೈನ್ ಹಾಕಿ ಮತ್ತು ಹೊರಗಡೆಯಿಂದ ಒಂದು ಸಣ್ಣ ಚೈನ್ ಹಾಕಿ ಲಾಕ್ ಮಾಡಲಿಕ್ಕೆ. ಹಾಗೆ ಇದು ಆ್ಯರೋ ಸ್ಟಿಚ್. ಇದಕ್ಕೆ ಆ್ಯರೋ ಸ್ಟಿಚ್ ಅಂತ ಹೇಳ್ತಾರೆ ಆರಿಯಲ್ಲಿ. ನೋಡಿ, ಈ ಥರ ಲೆಫ್ಟಿಗೆ ಒಂದು ಚೈನ್ ಹಾಕಿ ಅಲ್ಲೇ ಪಕ್ಕದಲ್ಲೇ ಲಾಕ್ ಸ್ಟಿಚ್ ಹಾಕಿ ಮತ್ತೆ ಲಾಂಗ್ ಚೈನ್ ತಗೊಂಡು ರೈಟ್ ಸೈಡಿಗೆ ತಗೊಂಡೋಗಿ. ಓಕೆ, ನಾನು ನಿಮಗೆ ಲೆಫ್ಟಿಂದ ಹಾಕಿದೆ ಅಂತ ಹೇಳಿ ನೀವು ಲೆಫ್ಟಿಂದನೇ ಹಾಕಬೇಕನ್ನೋ ರೂಲ್ಸ್ ಏನಿಲ್ಲ. ನೀವು ರೈಟಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ಆ ಕಡೆಯಿಂದನೂ ಸ್ಟಾರ್ಟ್ ಮಾಡ್ಬೋದು, ಈ ಕಡೆಯಿಂದನೂ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಇಷ್ಟ ಅದು. ಓಕೆ, ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ. ನೋಡಿ, ಈ ಥರ ಆ್ಯರೋ ಸ್ಟಿಚ್ ಅಂದರೆ ಇದು. ಅಲ್ಲಿ ಲಾಕ್ ಹಾಕಿದ್ರಲ್ಲ, ಅದನ್ನೀಗ ಒಳಗಡೆ ಮೇಲ್ಗಡೆ ಚೈನ್ ತಗೊಂಡು ಬಂದೆ ನೋಡಿ, ಮಧ್ಯದಲ್ಲಿ ಕಾಣಿಸ್ತಾ ಇದೆಯಲ್ಲ, ತೋರಿಸ್ತಾ ಇದ್ದೀನಿ. ಅಲ್ಲಿ ಝೂಮ್ ಮಾಡ್ಕೊಂಡು ನೋಡಿ, ಅದ್ರ ಒಳಗಡೆ ಚೈನ್ ಹಾಕಬೇಕು ನೀವು. ನೋಡಿ, ಅದ್ರ ಒಳಗಡೆ ಇಂಥ ಚೈನ್ ಹಾಕಿ ಮತ್ತೆ ಉದ್ದ ಕೆಳಕೊಂಡು ಈ 2 ಚೈನನ್ನು ಒಂದು ದಾರನ ಮೇಲಕ್ಕೆ ಎಳೆದು ಅಲ್ಲಿ ಒಳಗಡೆಯಿಂದ ಒಂದು ಚೈನ್ ಹಾಕಿ ಕೆಳಗಡೆ ದಾರನ ಕೆಳಕ್ಕೆ ಎಳೆದು ಅಲ್ಲಿ ಒಳಗಡೆಯಿಂದ ಚೈನ್ ಹಾಕಿ ಮತ್ತು ಹೊರಗಡೆಯಿಂದ ಒಂದು ಲಾಕ್ ಸ್ಟಿಚ್ ಹಾಕಿ. ನೋಡಿ, ಹೊರಗಡೆಯಿಂದ ಒಂದು ಲಾಕ್ ಸ್ಟಿಚ್ ಹಾಕಿ ಮತ್ತೆ ಅದನ್ನು ಉದ್ದ ಕೆಳ್ಕೊಂಡು ಲೆಫ್ಟ್ ಸೈಡಲ್ಲಿ ಒಂದು ಚೈನ್ ಹಾಕಿ ಪಕ್ಕದಲ್ಲೇ ಲಾಕ್ ಸ್ಟಿಚ್ ಹಾಕಿ ಮತ್ತೆ ಅದನ್ನು ರೈಟಿಗೆ ತಗೊಂಡೋಗಿ ಅಲ್ಲಿ ಲಾಕ್ ಸ್ಟಿಚ್ ಹಾಕಬೇಕು ನೀವು ಚೈನ್ ನಂತರ. ಆಮೇಲೆ ಅದನ್ನು ಮೇಲಕ್ಕೆ ಟ್ರಯಾಂಗಲ್ ಶೇಪಲ್ಲಿ ನೀಟಾಗಿ ಎಳ್ಕೊಂಡು ಬಂದು ಅಲ್ಲಿ ಫಿನಿಶಿಂಗ್ ಜಾಗದಲ್ಲಿ ಚೈನ್ ಹಾಕಿ ಮತ್ತು ಒಳಗಡೆಯಿಂದ ನಿಮ್ಗೆ ಆಗ ತೋರಿಸಿದ್ನಲ್ಲ ಆ ಥರ ಒಳಗಡೆಯಿಂದ ಒಂದು ಚೈನ್ ಹಾಕಿ ಉದ್ದಕ್ಕೆ ಎಳ್ಕೊಬೇಕು.
ಓಕೆ ನೋಡಿ, ಇದು ಆ್ಯರೋ ಸ್ಟಿಚ್, ಆರಿ ವರ್ಕಲ್ಲಿ ಆ್ಯರೋ ಸ್ಟಿಚ್ ಅಂತ ಹೇಳ್ತಾರೆ ಇದಕ್ಕೆ. ಇದೇ ಥರ ಕಂಟಿನ್ಯೂಸ್ ಆಗಿ ಹಾಕ್ಕೊಂಬರ್ಬೇಕಾಗತ್ತೆ ನೀವು, ಸರಿನಾ? ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸತಿ ನೋಡಿ, ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ, ಎಲ್ಲೂ ಕೂಡ ಮಿಸ್ ಮಾಡಬೇಡಿ, ಸ್ಕಿಪ್ಪೆಲ್ಲ ಮಾಡೋಕ್ಕೆ ಹೋಗಬೇಡಿ, ಓಡಿಸಿ ಎಲ್ಲ ನೋಡಬೇಡಿ. ನಿಧಾನವಾಗಿ ಹೇಗೆ ಹೇಳ್ಕೊಡ್ತಾ ಇದ್ದೀನಿ, ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನು ಕೇಳಿಸ್ಕೊಳ್ತಾ ಅದನ್ನು ವಿಡಿಯೋನ ನೀಟಾಗಿ ನೋಡಿಕೊಂಡು ನೀಟಾಗಿ ಮಾಡಿ, ಆಯಿತಾ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಮನೆಯಲ್ಲಿ ಒಂದು 2 hour ಆದರೂ ಪ್ರಾಕ್ಟೀಸ್ ಮಾಡಿ, ಆವಾಗ ಬೇಗ ಕಲಿಬೋದು ನೀವು. ನೋಡಿ ಈ ಥರನೇ ಆ್ಯರೋ, ಇದು ಫಸ್ಟ್ ಟೈಪ್ ಆಫ್ ಆ್ಯರೋ ಸ್ಟಿಚ್. ಇದರಲ್ಲಿ ಇನ್ನೊಂದು ಟೈಪ್ ಹೇಳ್ಕೊಡ್ತೀನಿ, ಆದರೆ ಏನು ಗೊತ್ತಾ, ನಿಮಗೆ ಝರಿ ಥ್ರೆಡ್ಡಲ್ಲಿ ನಾನು ಫಸ್ಟ್ ಪ್ರಾಕ್ಟೀಸ್ ಮಾಡಿ ಅಂತ ಯಾವಾಗಲೂ ಹೇಳ್ತೀನಲ್ವ, ಹಾಗೆ ನೀವು ಝರಿ ಥ್ರೆಡ್ಡಲ್ಲಿ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಆಮೇಲೆ ನಾನು ಸೆಕೆಂಡ್ ಟೈಪ್ ಹೇಳೋಕ್ಕಿಂತ ಮುಂಚೆ ಇದೇ ಟೈಪನ್ನೇ ಬೀಡ್ಸ್ ಹಾಕಿಬಿಟ್ಟು, ಅಂದರೆ ಡಿಸೈನಿಗೆಲ್ಲ ಹೇಗೆ ನೀವು ಅದನ್ನು ವರ್ಕ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಬೀಡ್ಸ್ ಯೂಸ್ ಮಾಡಿಬಿಟ್ಟು ನಿಮಗೆ ಹೇಳ್ಕೊಡ್ತೀನಿ ನಾನು, ಸರಿನಾ? ಅದು ಯಾವ ಥರ ಬೀಡ್ಸ್ ಹಾಕ್ಬೋದು ಅನ್ನೋದನ್ನು ಸಿಲ್ಕ್ ಥ್ರೆಡ್ಡಲ್ಲಿ ಹೇಳ್ಕೊಡ್ತೀನಿ. ಅದರ ನಂತರ ಸೆಕೆಂಡ್ ಟೈಪು ಸ್ಟಿಚ್ಚನ್ನು ಕೂಡ ನಾನು ಬೀಡ್ಸು ಮತ್ತು ಕಟ್ ಬೀಡ್ಸ್ ಎಲ್ಲ ಹಾಕಿ ತೋರಿಸ್ಕೊಡ್ತೀನಿ. ಅದನ್ನು ನಾನು ಝರಿ ಥ್ರೆಡ್ಡಲ್ಲಿ ಪುನಃ ಹಾಕೋದಿಲ್ಲ, ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಪ್ರತಿ ಒಂದು ಸ್ಟಿಚ್ಚನ್ನು ಕೂಡ ಫಸ್ಟ್ ಝರಿ ಥ್ರೆಡ್ಡಲ್ಲಿ, ಆಮೇಲೆ ಸಿಲ್ಕ್ ಥ್ರೆಡ್ಡಲ್ಲಿ, ಎರಡೂ ಥ್ರೆಡ್ಡಲ್ಲಿ ಕೂಡ ಒಂದು ಸ್ಟಿಚ್ಚನ್ನು ಎರಡೂ ಥ್ರೆಡ್ಡಲ್ಲಿ ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದ ಫೋಟೋನ ನನಗೆ ಇದರಲ್ಲಿ ಕಳಿಸಿ, ಇನ್ಸ್ಟಾಗ್ರಾಮ್ ಪೇಜಲ್ಲಿ, ಅದರಲ್ಲಿ ಫೋಟೋ ಸಮೇತ ಕಳಿಸಿ, ಆಯಿತಾ? ಅದರಲ್ಲಿ ಗೋವಿತಾ ಡಿಸೈನರ್ಸ್ ಅಂತ ಇರುತ್ತೆ ನಂದು, ನೋಡಿಬಿಟ್ಟು ಅದರಲ್ಲಿ ಕಳಿಸಿ, ಓಕೆ? ಇದೇ ಥರನೇ ಆ್ಯರೋ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರಬೇಕು. ನೋಡಿ, ಇದು ಆ್ಯರೋ ಥರ ಇದೆಯಲ್ವ ಮಧ್ಯದಲ್ಲಿ, ಇದಕ್ಕೆ ಆ್ಯರೋ ಸ್ಟಿಚ್ ಅಂತ ಹೇಳ್ತಾರೆ. ಇದೇ ಥರನೇ ಹಾಕ್ಕೊಳ್ತಾ ಬನ್ನಿ. 2 ಲೈನ್ ಹಾಕ್ಕೊಳ್ಳಿ, ಆಯಿತಾ? 2 ಲೈನ್ ಹಾಕ್ಕೊಂಬಿಟ್ಟು ಮಧ್ಯದಿಂದ ಸ್ಟಾರ್ಟ್ ಮಾಡಿ ಸ್ಟಿಚ್ಚನ್ನು. ಎಲ್ಲೂ ಗಡಿಬಿಡಿ ಮಾಡ್ಕೊಂಡೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ. ಗೊತ್ತಾಗಿಲ್ಲ ಅಂದರೆ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ, ಪರವಾಗಿಲ್ಲ. ಫಿನಿಶಿಂಗ್ ನೀಟಾಗಿ ಬರೋ ತನಕ ನಿಧಾನವಾಗಿಯೇ ಹಾಕ್ಕೊಳ್ಳಿ, ಫಾಸ್ಟ್ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಕಲಿಯುವಾಗ ಸ್ವಲ್ಪ ನಿಧಾನವಾಗಿ ಕಲೀರಿ, ಪರವಾಗಿಲ್ಲ. ನೋಡಿ, ನಿಮಗೆ ನಾನು ತುಂಬ ನಿಧಾನವಾಗೇ ತೋರಿಸ್ಕೊಡ್ತಾ ಇದ್ದೀನಿ ಗೊತ್ತಾಗಲಿ ಅಂತ. ಫಾಸ್ಟ್ ಎಲ್ಲ ಹೇಳ್ಕೊಂಡು ಹೋದರೆ ಅಷ್ಟು ಗೊತ್ತಾಗೋದಿಲ್ಲ ಹೇಳಿ. ನೋಡಿ, ಈ ಥರ ಹಾಕ್ಕೊಂಡು ಬನ್ನಿ. ಫಿನಿಶಿಂಗಲ್ಲಿ ಏನಿಲ್ಲ, ಎಣ್ಣಾಟು ನಿಮಗೆ ಕ್ಲಾಸ್ ಕೊಟ್ಟಿದ್ದೀನಿ, ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಎಣ್ಣಾಟು ಹೇಗೆ ಹಾಕಬೇಕು ಅಂತ. ಯಾರಿಗಾದರೂ ಎಣ್ಣಾಟು ಫಸ್ಟ್ ಟೈಮ್ ವಿಡಿಯೋ ನೋಡೋರು, ಯಾರಿಗಾದರೂ ಎಣ್ಣಾಟು ಹಾಕೋದು ಗೊತ್ತಿಲ್ಲ ಅಂದರೆ ನಂದು ಪ್ರೀವಿಯಸ್ ವಿಡಿಯೋ ಇದೆ, ನಾನು ಪ್ಲೇಲಿಸ್ಟ್ ಕೂಡ ಮಾಡಿ ಹಾಕಿದ್ದೀನಿ, ಆರಿ ಎಂಬ್ರಾಯ್ಡ್ರಿ ಬೇಸಿಕ್ ಕ್ಲಾಸ್ ಅಂತ ಹೇಳಿ. ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಹೋಗ್ಬಿಟ್ಟು ಎಣ್ಣಾಟು ಕ್ಲಾಸನ್ನು ನೋಡಿ ಎಣ್ಣಾಟು ಹೇಗೆ ಹಾಕೋದಂತ ಪ್ರಾಕ್ಟೀಸ್ ಮಾಡಿ, ಓಕೆನಾ? ಎಣ್ಣಾಟು ಯಾವಾಗಲೂ ಡಬಲ್, ಅಂದರೆ 2 ಸತಿ ಎಣ್ಣಾಟು ಹಾಕಬೇಕು ನೀವು ಪ್ರತಿ ಡಿಸೈನಿಗೆ ಕೂಡ. ಈಗ ಕಲಿಯುವಾಗ ಅಷ್ಟೊಂದು ಗೊತ್ತಾಗಿಲ್ಲ ಅಂದ್ರೂ ಬ್ಲೌಸ್ ಡಿಸೈನ್ ಹಾಕುವಾಗ ಹಾಕಬೇಕಾಗತ್ತೆ. ನಾನು ಅದನ್ನು ಕೂಡ ಹೇಳ್ತೀನಿ, ಡಬಲ್ ಎಣ್ಣಾಟು ಹೇಗೆ ಹಾಕೋದು ಅಂತ. ನೋಡಿ, ಹಾಕಿ ಮುಗಿಸ್ದೆ. ಇದೇ ಥರ ಎಣ್ಣಾಟು ಹಾಕಿ ಡಿಸೈನ್ನ ಕ್ಲೋಸ್ ಮಾಡಿ. ಕಾಣಿಸ್ತಾ ಇದೆಯಾ ಎಣ್ಣಾಟು ಹಾಕೋದು? ನೋಡಿ, ಈ ಥರ ಎಣ್ಣಾಟು ಹಾಕಿಬಿಟ್ಟು ಡಿಸೈನ್ನ ಕ್ಲೋಸ್ ಮಾಡಿ. ನೋಡಿ, ಇದು ಆ್ಯರೋ ಸ್ಟಿಚ್, ಆರಿ ವರ್ಕಲ್ಲಿ ಆ್ಯರೋ ಸ್ಟಿಚ್. ನಾನು ಇದನ್ನು ಝರಿ ಥ್ರೆಡ್ಡಲ್ಲಿ ಹಾಕಿದ್ದೀನಿ. ನೀವು ಕೂಡ ಫಸ್ಟ್ ಪ್ರಾಕ್ಟೀಸ್ ಮಾಡುವಾಗ ಝರಿ ಥ್ರೆಡ್ಡಲ್ಲಿ ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕಾಯ್ತಾ? ಇದು ಝರಿ ಥ್ರೆಡ್ಡು. ಸೆಕೆಂಡ್ ಟೈಮು ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಯೂಸ್ ಮಾಡಿ. ಸಿಲ್ಕ್ ಥ್ರೆಡ್ ಯಾವಾಗಲೂ ಸೇಮ್ ಕಲರ್, ಅಂದರೆ ಒಂದು ಕಲರ್ನ 2 ತೊಗೊಬೇಕು ನೀವು, ಸರಿನಾ? 2 ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿ. ನಿಮಗೆ 2 ಎಳೆ ದಾರ ಬೇಕಲ್ವ? 2 ಎಳೆ ದಾರ ಬೇಕಂದರೆ ಒಂದೇ ಉಂಡೆಯಲ್ಲಿ ನಿಮಗೆ 2 ಎಳೆ ತೊಗೊಳಕ್ಕಾಗೋದಿಲ್ಲ, ಅದಕ್ಕೆ ನೀವು 2 ಉಂಡೆನ ತೊಗೊಬೇಕಾಗುತ್ತೆ ದಾರನ. ಇದಕ್ಕೂ ಕೂಡ ಈ ಥರ 2 ಲೈನ್ ಹಾಕ್ಕೊಳ್ಳಿ. 2 ಲೈನ್ ಹಾಕ್ಕೊಂಡ್ರೆ ನಿಮಗೆ
ಫಿನಿಶಿಂಗ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಪ್ರಾಕ್ಟೀಸ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಇದಕ್ಕೆ ನಾನು ಶುಗರ್ ಬೀಡನ್ನು ಯೂಸ್ ಮಾಡಿಕೊಂಡು ಡಿಸೈನ್ನ ಮಾಡ್ತಾಯಿದ್ದೀನಿ. ಈ ಥರ 2 ದಾರ ತೊಗೊಂಡಿದ್ದೀನಿ. ಒಂದೇ ಕಲರಿದು 2 ದಾರ ತೊಗೊಂಡು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೇಮ್ ಪ್ರೊಸೀಜರು ಆವಾಗ ಹೇಳ್ಕೊಟ್ನಲ್ಲ ಅದೇ ಥರ ಇದು ಫಸ್ಟ್ ಟೈಪೇ. ನಿಮಗೆ ಸಿಲ್ಕ್ ಥ್ರೆಡ್ಡಲ್ಲಿ ಬೀಡ್ಸ್ ಯೂಸ್ ಮಾಡಿ ಹೇಗೆ ಹಾಕೋದು ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ಸೇಮ್ ಪ್ರೊಸೀಜರ್ ನೋಡಿ. ಮಧ್ಯದಿಂದ ದಾರ ತಗೋಬೇಕು, ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ನೀವು ಪ್ರತಿ ಸತಿ ಸ್ಟಿಚ್ಚು ಡಿಸೈನ್ ಸ್ಟಾರ್ಟ್ ಮಾಡುವಾಗ ಈ ಥರ ಪಕ್ಕದಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಡಿಸೈನು ಸೇಫಾಗಿರುತ್ತೆ. ಯಾವುದೇ ಕಾರಣಕ್ಕೂ ಬಿಚ್ಚೋಗಲ್ಲ, ಬಿಚ್ಚೋಗುತ್ತೆ ಅನ್ನೋ ಭಯ ಕೂಡ ಇರಲ್ಲ ನಿಮಗೆ. ಆ ಥರ ಒಂದು ಲಾಕ್ ಸ್ಟಿಚ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗು ದಾರನ ಕೆಳಗಿಂದ ಮೇಲಕ್ಕೆ ತಗೊಳ್ತಿರಲ್ಲ, ತಗೊಂಡ ನಂತರ ಅಲ್ಲೇ ಪಕ್ಕದಲ್ಲೇ ಒಂದು ಸಣ್ಣ ಲಾಕ್ ಚೈನ್ ಹಾಕ್ಕೊಳ್ಳಿ. ನೋಡಿ ಈ ಥರ ಆ್ಯರೋ ಮಾರ್ಕಲ್ಲಿ ನೀವು ಸ್ಟಿಚ್ ಹಾಕ್ಕೊಳ್ತಾ ಬರ್ತೀರಲ್ವ. ಲಾಕ್ ಸ್ಟಿಚ್ಚು ಯಾವುದೇ ಕಾರಣಕ್ಕೂ ಹಾಕ್ಕೋಬೇಕು ನೀವು. ಮತ್ತು ಫಿನಿಶಿಂಗ್ ನೀಟಾಗಿ ಹೇಗೆ ಅಂತ ನಾನು ನಿಮಗೆ ಫಸ್ಟ್ ವೀಡಿಯೋಸ್ಗಳಲ್ಲೆಲ್ಲ ತೋರಿಸಿದ್ದೀನಿ. ಆ ಮೂಲೆ ಫಿನಿಶಿಂಗ್ ಹೆಂಗೆ ಕೊಡಬೇಕು ಅಂತ. ಅದೇ ಥರ ಇದಕ್ಕೆ ನಾನೀಗ 3 ಶುಗರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ದಾರನ ಮೇಲೆ ಕೆಳ್ಕೊಳ್ಳಿ. ಅದೇ ಇದು ಟ್ರಯಾಂಗಲ್ ಶೇಪಿಗೆ ಹೋಗಿ ಒಂದು ಲಾಕ್ ಸ್ಟಿಚ್ ಹಾಕಿದ್ರಿ ಅಲ್ವಾ. ಲಾಕ್ ಸ್ಟಿಚ್ ಹಾಕಿದ ನಂತರ ಈ ಥರ ದಾರ ಉದ್ದ ಎಳ್ಕೊಬೇಕು. ದಾರ ಉದ್ದ ಎಳ್ಕೊಂಡು 3 ಶುಗರ್ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಅದರಲ್ಲಿ. ನೋಡಿ ಮತ್ತು ಅಲ್ಲಿ ನೀವು 4 ದಾರ ಇದೆ ಹೌದಾ. ಇದು 2 ಎಳೆ ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಒಂದು ಚೈನಲ್ಲಿ 4 ಎಳೆ ಇರುತ್ತೆ ನಿಮಗೆ, ಸರಿನಾ. ನೋಡಿ ಅಲ್ಲಿ ಎಳೆದು ತೋರಿಸಿದ್ದೀನಲ್ಲ, ಈ ಕಡೆಯಿಂದ ಆ ಕಡೆ 2 ಈ ಕಡೆ 2. ಅದರಲ್ಲಿ 2 ಮೇಲಕ್ಕೆ ಎಳ್ಕೊಂಡು ಒಂದು ಚೈನು, 2 ದಾರ ಕೆಳಗೆ ಎಳ್ಕೊಂಡು ಒಂದು ಚೈನ್ ಹಾಕಿ. ಮತ್ತು ಹೊರಗಡೆಯಿಂದ ಒಂದು ಲಾಕ್ ಚೈನ್ ಹಾಕಿ. ನೋಡಿ ಹೊರಗಡೆಯಿಂದ ಒಂದು ಲಾಕ್ ಚೈನ್ ಹಾಕಿ. ನೋಡಿ ನೀವು ಝರಿನ ಸಿಂಗಲ್ ಥ್ರೆಡ್ ತೊಗೊಂಡಿರೋದ್ರಿಂದ 2 ಎಳೆ ಬರುತ್ತೆ ಚೈನಲ್ಲಿ. ಇದು 2 ಎಳೆ ತೊಗೊಂಡಿರೋದ್ರಿಂದ 4 ಎಳೆ ಸಿಗುತ್ತೆ ನಿಮಗೆ ಒಂದು ಚೈನಲ್ಲಿ. ಓಕೆ, ಅದರಲ್ಲಿ 2 ಎಳೆ ಮೇಲಕ್ಕೆ 2 ಎಳೆ ಕೆಳಕ್ಕೆ. ನೋಡಿ ಇದೇ ಥರ ಕೆಳಗೊಂದು ಲಾಕ್ ಸ್ಟಿಚ್ ಹಾಕಿಬಿಟ್ಟು ಅದನ್ನು ನೀವು ರೈಟ್ ಸೈಡಿಗೆ ತೊಗೊಂಡು ಅಲ್ಲಿಗೊಂದು ಲಾಕ್ ಸ್ಟಿಚ್ ಹಾಕಿ ಆಮೇಲೆ ಮೇಲಕ್ಕೆ ತೊಗೊಂಡು ಬರ್ರಿ. ಮೇಲಕ್ಕೆ ಟ್ರಯಾಂಗಲ್ ಶೇಪಲ್ಲಿ ಹೊರಗಡೆಯಿಂದ ಒಂದು ಚೈನ್ ಹಾಕಿ ಮತ್ತು ಒಳಗಡೆಯಿಂದ ಅಲ್ಲಿ ಚೈನ್ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕಿ. ಅದನ್ನು ದಾರನ ಮತ್ತು ಪುನಃ ಮೇಲಕ್ಕೆ ಉದ್ದ ಎಳ್ಕೊಂಡು ಮತ್ತು ಶುಗರ್ ಬೀಡ್ ಆ್ಯಡ್ ಮಾಡಿ. ನಾನು 3 ಶುಗರ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಅದರ ಲೆಂತಿನ ಮೇಲೆ ಡಿಪೆಂಡ್ ಆಗುತ್ತೆ. ನಂದು ಈಗ ನಾನು ಹಾಕ್ತಾ ಇರೋ ಆ್ಯರೋ ಸ್ಟಿಚ್ನ ಲೆಂತಿಗೆ 3 ಶುಗರ್ ಬೀಡು ಸಾಕಾಗ್ತದೆ. ನೀವು ಒಂದು ವೇಳೆ ತುಂಬ ಉದ್ದುದ್ದ ಹಾಕೋದಾದರೆ ಅದ್ರ ಲೆಂತಿಗೆ ಎಷ್ಟು ಬೀಡ್ ಬೇಕಾಗುತ್ತೆ ನೋಡಿಬಿಟ್ಟು ಹಾಕಿ ಆಯಿತಾ. ಇದೇ ಥರನೇ ಹಾಕ್ಕೊಳ್ತಾ ಬನ್ನಿ ಕಂಟಿನ್ಯೂಸ್ ಆಗಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ, ಯಾರಿಗೆಲ್ಲ ಇದು ಆರಿ ವರ್ಕ್ ಕಲಿಯೋ ಆಸಕ್ತಿ ಇದೆ ಅವರಿಗೆಲ್ಲ ಶೇರ್ ಮಾಡಿ. ಹಾಗೆ ಸಪೋರ್ಟ್ ಮಾಡಿ, ಓಕೆನಾ. ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಎಲ್ಲೂ, ಕಂಟಿನ್ಯೂಸ್ ಆಗಿ ನೋಡ್ತಾ ಬನ್ನಿ. ನಾನು ಪ್ರತಿಯೊಂದು ಡಿಸೈನಲ್ಲಿ ಕೂಡ ಮಧ್ಯೆ ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಯಾವ ಥರ ಮ್ಯಾನೇಜ್ ಮಾಡಬೇಕಾಗತ್ತೆ ಡಿಸೈನ್ ಹಾಕುವಾಗ, ಏನೆಲ್ಲ ಫಾಲ್ಟ್ಗಳು ಬರುತ್ತೆ, ಆ ಫಾಲ್ಟ್ಗಳನ್ನ ಹೇಗೆ ಸರಿ ಮಾಡ್ಕೊಬಹುದು ಅನ್ನೋದನ್ನು ಕೂಡ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತಾನೆ ಬರ್ತೀನಿ. ಏನೆಲ್ಲ ತಪ್ಪುಗಳಾಗುತ್ತೆ, ಆ ತಪ್ಪುಗಳನ್ನ ಮಾಡಬಾರ್ದು, ಒಂದು ವೇಳೆ ತಪ್ಪಾದರೆ ಅದು ಹೇಗೆ ಸರಿ ಮಾಡ್ಕೊಬೇಕು ಅಂತೆಲ್ಲ ನಾನು ನಿಮಗೆ ಟಿಪ್ಸ್ ಕೊಡ್ತಾ ಬರ್ತೀನಿ. ಹಾಗೆಯೇ ವಿಡಿಯೋ ಕೂಡ ನಿಧಾನವಾಗಿ ಹೇಳ್ತಾ ಬರ್ತೀನಿ. ನೀವು ವಿಡಿಯೋನ ಒಂದು ವೇಳೆ ನಿಮಗೆ ಸ್ಟಿಚ್ಗಳು ನಾನು ಹೇಳೋ ಎಕ್ಸ್ಪ್ಲನೇಷನ್ ಎಲ್ಲ ನಿಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಇನ್ನೊಮ್ಮೆ ವಿಡಿಯೋನ ಮಾಡಿ ಹಾಕ್ತೀನಿ, ಏನು ತೊಂದರೆ ಇಲ್ಲ. ಆದರೆ ಚೆನ್ನಾಗಿ ಕಲಿಬೇಕು ಮಾತ್ರ. ಅರ್ಧಂಬರ್ಧ ಎಲ್ಲ ಹೇಳ್ಕೊಡೋದೇ ಅರ್ಥ ಆಗಿಲ್ಲ ಅಂದರೆ ಏನು ಕಲ್ತಂಗೆ ಆಗುತ್ತೆ ಅಲ್ವಾ. ಅದರಲ್ಲೂ ಫ್ರೀ ಕ್ಲಾಸು. ಇದು ಆರಿ ವರ್ಕ್ ಎಲ್ಲ ನೀವು ಹೊರಗಡೆ ಕಲಿಯೋದಾದರೆ ತುಂಬಾ ಫೀಸ್ ಇದೆ,
ಕೆಲವರು ಆನ್ಲೈನಲ್ಲಿ ಕೂಡ ಒಂದು ಬೇಸಿಕ್ ಕೆಲವೊಂದು ಸ್ಟಿಚ್ಗಳು ಹಾಕ್ಬಿಟ್ಟು ಆಮೇಲೆ ಹಣ ಎಲ್ಲ ತೊಗೊಂಡು ಹೇಳ್ಕೊಡ್ತಾರೆ. ಆ ಥರ ಎಲ್ಲ ಮಾಡಲ್ಲ ನಾನು. ಪ್ರತಿ ಕ್ಲಾಸು ಕೊಡ್ತೀನಿ ನಿಮಗೆ. ಆರಿ ಕ್ಲಾಸೆಲ್ಲ ಕಂಪ್ಲೀಟ್ ಆದ್ರ ಮೇಲೆ, ಅಂದರೆ ಆರಿ ಕ್ಲಾಸಲ್ಲಿ ಕಟ್ ವರ್ಕು 3D ವರ್ಕೆಲ್ಲ ಆದ್ರ ಮೇಲೆ ಬ್ರೂಚಸ್ ಎಲ್ಲ ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಎಲ್ಲ 1 by 1 ಹೇಳ್ಕೊಡ್ತಾ ಬರ್ತೀನಿ. ಒಂದೇ ಸತಿ ಹೆವಿ ಎಲ್ಲ ಹೇಳಲ್ಲ. ನೀವು ಫಸ್ಟ್ ಆರಿ ವರ್ಕಲ್ಲಿರಿ. ಆರಿ ವರ್ಕಲ್ಲಿ ಏನು ಗೊತ್ತಾ, ಸಿಲ್ಕ್ ಥ್ರೆಡ್ ವರ್ಕು ಯಾವಾಗಲೂ ಕಷ್ಟ. ಅಂದರೆ ಸಿಲ್ಕ್ ಥ್ರೆಡ್ ಬೀಡ್ ವರ್ಕೆಲ್ಲ ನೀವು ಹಾಕ್ಕೊಂಡು ಹೋಗ್ಬಿಡ್ಬೋದು, ಅದೇನು ದೊಡ್ಡ ಕಷ್ಟ ಅನಿಸಲ್ಲ ನಿಮಗೆ. ಸಿಲ್ಕ್ ಥ್ರೆಡ್ ವರ್ಕೇ ನಿಮಗೆ ಕಷ್ಟ. ಅದಕ್ಕೆ ನೀವೇನಂದರೆ ಫಸ್ಟು ಯಾವುದು ಕಷ್ಟ ಇದೆ, ಕಷ್ಟ ಇರೋದನ್ನು ಫಸ್ಟ್ ಕಲಿಬೇಕು ಯಾವಾಗಲೂ. ಅದಕ್ಕೆ ಈ ಸಿಲ್ಕ್ ಥ್ರೆಡ್ ವರ್ಕನ್ನು ಫಸ್ಟ್ ಎಲ್ಲ ಹೇಳ್ಕೊಡ್ತೀನಿ ನಾನು ನಿಮಗೆ. ಸಿಲ್ಕ್ ಥ್ರೆಡ್ ಸ್ಟಿಚಸ್ ಎಲ್ಲ ಆದ್ರ ಮೇಲೆ ನಾನು ನಿಮಗೆ ಬೀಡ್ ವರ್ಕ್ ಆದ್ರ ಮೇಲೆ ಜರ್ದೋಸಿ ವರ್ಕು, ಮಿರರ್ ವರ್ಕು, ಕಟ್ ವರ್ಕು ಅದೆಲ್ಲ ಹೇಳ್ಕೊಡ್ತಾ ಬರ್ತೀನಿ 1 by 1. ಮತ್ತು ನೆಟ್ಟಲ್ಲಿ ಹೇಗೆ ಮಾಡೋದು, ನೆಟ್ ಅಟ್ಯಾಚ್ ಮಾಡೋದು ಹೇಗೆ, ಅದೆಲ್ಲ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೀನಿ. ಮತ್ತು ಲಟ್ಕನ್ ಹೇಗೆ ಮಾಡೋದು, ಲಟ್ಕನ್ ಡಿಸೈನ್ಸ್ ಇದೆಯಲ್ಲ, ಲಟ್ಕನ್ ಅಂದರೆ ಗೊತ್ತಲ್ಲ ನಿಮಗೆ, ಸ್ಯಾರಿಗೆ ಹಿಂದ್ಗಡೆ ಲಟ್ಕನ್ ಹಾಕ್ತಾರೆ ಅಲ್ವಾ, ಅದು ಕೂಡ ಹೇಗೆ ಹಾಕೋದು. ಓಕೆ, ಈ ಥರ. ಮತ್ತು ಈ ಸ್ಟಿಚ್ಚೆಲ್ಲ ಅದ್ರ ಮೇಲೆ ಮೋಟಿಫೈ ಡಿಸೈನ್ ಕೂಡ ನಿಮಗೆ ಹೇಳ್ಕೊಡ್ತಾ ಬರ್ತೀನಿ. ಮೋಟಿಫೈ ಸಿಂಗಲ್ಲು. ಮತ್ತು ನೆಕ್ ಡಿಸೈನ್ ಹಾಕುವಾಗ ನಿಮಗೆ ನೆಕ್ದು ಡಿಸೈನ್ಸ್ ಬರ್ತಾವಲ್ಲ, ಅದು ಹೇಗೆ ಫಿಲ್ ಮಾಡಬೇಕು, ಹೇಗೆ ಲೋಡ್ ಮಾಡಬೇಕು, ಅದೆಲ್ಲ ನಿಮಗೆ ಕ್ಲಾಸೆಲ್ಲ ಕೊಡ್ತಾ ಬರ್ತೀನಿ. ಒಟ್ಟಿನಲ್ಲಿ ಈ ಚಾನಲ್ಲು ನಿಮಗೆ ಫುಲ್ಲು ಆರಿ ವರ್ಕು ಡಿಸೈನ್ಸ್ ಇದೆ ಆಗಿರುತ್ತೆ. ಏನು ಕೂಡ ನಾನು ಬಿಡಲ್ಲ, ಎಲ್ಲ ಫ್ರೀ ಕ್ಲಾಸೇ ಆಗಿರುತ್ತೆ. ಇದೇ ಥರ ನೀಟಾಗಿ ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡಿ ಕೂಡ ಹೇಳ್ತೀನಿ ನಿಮಗೆ. ಯಾವುದೇ ಕೂಡ ಫಾಸ್ಟ್ ಎಲ್ಲ ತೋರಿಸ್ಕೊಂಡು ಹೋಗೋದಿಲ್ಲ. ಎಲ್ಲ ನೀವು ನಿಧಾನವಾಗಿ ನೀಟಾಗಿ ಫಸ್ಟಿಂದ ಬೇಸಿಕ್ಕಿಂದ ಕಲಿಬೇಕು. ಹಾಗೆ ಬೇಸಿಕ್ಕಿಂದ ಕಲಿಯೋರಿಗೆಲ್ಲ ಇದು ತುಂಬ ಸುಲಭ ಆಗಲಿ ಅಂತ ಹೇಳಿನೇ ನಾನು ಹೇಳ್ಕೊಡ್ತಾ ಇರೋದು. ಬೇಸಿಕ್ಕಿಂದ ಗೊತ್ತಿರಬೇಕಲ್ವ ಆರಿ ವರ್ಕು. ಸ್ಟ್ರೈಟಾಗಿ ಡಿಸೈನಿಗೆ ಹಾಕೋಕ್ಕಾಗಲ್ಲ. ಫಸ್ಟ್ ಬೇಸಿಕ್ಕಿಂದ ಕಲಿಯೋರಿಗೆ ಅನುಕೂಲ ಆಗಲಿ ಅಂತ ನಾನು ಬೇಸಿಕ್ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡಿರೋದು. ನಮ್ಮ ಹಾಗೆ ಮನೇಲಿ ಕೂತ್ಕೊಂಡು ಏನಾದರೂ ಒಂದು ಸಣ್ಣ ಪುಟ್ಟ ದುಡಿಮೆ ಮಾಡ್ಕೊಳ್ಳೋರಿಗೆ ಅನುಕೂಲ ಆಗುತ್ತೆ ಅಲ್ವಾ. ಎಲ್ರಿಗೂ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಕೆಲವರಿಗೆಲ್ಲ ಚಿಕ್ಕ ಮಕ್ಕಳಿರ್ತಾರೆ, ಅವ್ರನ್ನೆಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ, ನೋಡ್ಕೊಳ್ಳೋರು ಯಾರೂ ಇಲ್ಲ ಅನ್ನೋರಿಗೆಲ್ಲ ಈ ಥರ ದುಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಮನೆಯಲ್ಲೇ ವರ್ಕ್ ಮಾಡಿ ಕೊಡೋ ಅಂಥದ್ದು. ಮತ್ತು ಮಷಿನ್ ವರ್ಕ್ ಇದೆಯಲ್ಲ, ಮಷಿನ್ ವರ್ಕು ಕೂಡ ಇವಾಗ ತುಂಬ ಜಾಸ್ತಿ ಜನ ಮಾಡ್ಕೊಳ್ತಾರೆ. ಅದೆಲ್ಲ ಸ್ವಲ್ಪ ಕಡಿಮೆ ರೇಟಲ್ಲಿ ಅಂತ. ಆರಿ ವರ್ಕೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಅಂತ. ಅದು ಕೂಡ ನಾನು ನಿಮಗೆ ಕ್ಲಾಸ್ ಕೊಡ್ತೀನಿ. ಆದರೆ ಯಾಕೆ ನಿಮಗೆ ಅದನ್ನು ಫಸ್ಟ್ ಹೇಳಲಿಲ್ಲ ಅಂದರೆ, ಆರಿ ವರ್ಕೇ ನಿಮಗೆ ಕಷ್ಟ. ಆರಿ ನಿಮಗೆ ಡಿಸೈನ್ ಹಾಕೋದು ಹ್ಯಾಂಡ್ ವರ್ಕ್ ಅಲ್ವಾ, ಹ್ಯಾಂಡ್ ವರ್ಕ್ ನಿಮಗೆ ಕಷ್ಟ. ಮಿಷಿನ್ ವರ್ಕ್ ಅಷ್ಟೊಂದು ಕಷ್ಟ ಆಗಲ್ಲ. 1-2 ತಿಂಗಳು ಮಿಷಿನ್ ಮೇಲೆ ಬಿಡದೆ ಕೂತ್ಬಿಟ್ರೆ ಬಂದುಬಿಡುತ್ತೆ. ಅದಕ್ಕೆ ನೀವು ಯಾವಾಗಲೂ ಯಾವುದು ಕಷ್ಟ ಇರುತ್ತೆ ಅದನ್ನು ಫಸ್ಟ್ ಕಲ್ತ್ಕೊಂಡು ರೆಡಿ ಆಗಿಬಿಟ್ರೆ ಆಮೇಲೆ ಈಸಿ ವರ್ಕನ್ನೆಲ್ಲ ಮಾಡ್ಕೊಂಡು ಹೋಗ್ಬಿಡ್ಬೋದು ಅಲ್ವಾ. ನೋಡಿ ಫಿನಿಶಿಂಗ್ ಮಾಡಿದೆ. ಅದೇ ಥರನೇ ಕಂಟಿನ್ಯೂಸ್ ಬೀಡ್ಸ್ ಹಾಕ್ಕೊಳ್ತಾ ಆ್ಯರೋ ಹಾಕ್ಕೊಳ್ತಾ ಬಂದಿದ್ದೀನಿ. ಇದು ಜರಿ ಥ್ರೆಡ್ಡಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ಈ 2 ಹಾಕಿದ್ದೀನಲ್ಲ, 2 ಕೂಡ ಒಂದೇ ಮೆಥಡು. ಇದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಮತ್ತು ಎರಡನೇ ಅಂದರೆ ಸೆಕೆಂಡ್ ಟೈಪ್ ಹೇಳ್ತೀನಲ್ವಾ, ಅದು ಕೂಡ ಅಂಥ ತೀರ ಡಿಫ್ರೆನ್ಸ್ ಏನಿಲ್ಲ, ಸ್ವಲ್ಪನೇ ಡಿಫ್ರೆನ್ಸ್ ಇದೆ ಅಷ್ಟೇ. ಅದನ್ನು ಸೇಮ್ ಮೆಥಡೇ, ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಅದನ್ನು ಹೇಳ್ಕೊಡ್ತೀನಿ ನಾನು ಹೇಗೆ ಹಾಕೋದು ಅಂತ. ಅದಕ್ಕೂ ಕೂಡ ನಾನು ಬೀಡ್ಸ್ ಎಲ್ಲ ಯೂಸ್ ಮಾಡಿನೇ ಹಾಕ್ತೀನಿ. ನೀವು ಅದನ್ನೊಂದು ಸತಿ ಜರಿ ಥ್ರೆಡ್ಡಲ್ಲಿ ಪ್ಲೇನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮನೆಯಲ್ಲಿ. ಆಮೇಲೆ ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿ, ಆಯಿತಾ. ನೋಡಿ ನಾನು 3 ಬೀಡೆಲ್ಲ ಆ್ಯಡ್ ಮಾಡ್ತಾ ಬಂದಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ. ಈ ಥರ ನೀವು, ನಾನು ಶುಗರ್ ಬೀಡ್ ಹಾಕಿದೆ ಅಂತ ನೀವು ಶುಗರ್ ಬೀಡೇ ಹಾಕಬೇಕಂತೇನಿಲ್ಲ. ಬೇರೆ ಯಾವ ಬೀಡ್ಸ್ ಆದರೂ ಪರವಾಗಿಲ್ಲ. ಸಿಂಗಲಲ್ಲಿ ದೊಡ್ಡ ಬೀಡ್ಸ್ ಎಲ್ಲ ಬರ್ತವೆ, ಟ್ಯೂಬ್ ಬೀಡ್ಸ್ಗಳು ಬರ್ತವೆ, ಕಟ್ ಬೀಡ್ಸ್ಗಳು ಬರ್ತವೆ, ಪರ್ಲ್ಸು, ಆ ಥರ ಯಾವುದು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ನೋಡಿ ಇದು ಸೆಕೆಂಡ್ ಟೈಪು ನಾನು ಹೇಳ್ಕೊಡ್ತಾ ಇರೋದು. ಸೆಕೆಂಡ್ ಟೈಪಲ್ಲಿ ನಾನು ಕಟ್ ಬೀಡು ಮತ್ತು ಈ ಥರ ಬೀಡ್ಸನ್ನು ಹಾಕ್ತಾಯಿದ್ದೀನಿ ನಾನು, ಗ್ಲಾಸ್ ಬೀಡ್ಸು ಕಲರ್ಸಲ್ಲಿ.
ನೋಡಿ ಇದನ್ನು ಅಷ್ಟೇ ಮಧ್ಯದಲ್ಲಿ ತಗೊಳ್ಬೇಕು. ಮಧ್ಯದಲ್ಲಿ ತಗೊಂಡು ಸೇಮ್ ಪ್ರೊಸೀಜರು ಸ್ಟಾರ್ಟಿಂಗ್ ಸ್ವಲ್ಪ ನೋಡಿ ಈ ಥರ ಲೆಫ್ಟಲ್ಲಿ ತಗೊಂಡು ಅಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಿ. ಲಾಕ್ ಸ್ಟಿಚ್ ಹಾಕಿಬಿಟ್ಟು ಮತ್ತೆ ರೈಟಿಗೆ ತಗೊಳ್ಳಿ. ರೈಟಿಗೆ ತಗೊಂಡು ಅಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕಿ ಮತ್ತು ಟ್ರಯಾಂಗಲ್ ಶೇಪಲ್ಲಿ ಅಂದರೆ ಮೇಲಕ್ಕೆ ತಂದು ಕರೆಕ್ಟ್ ಫಿನಿಶಿಂಗ್ ಜಾಗದಲ್ಲೇ ಹಾಕಬೇಕಾಯ್ತಾ. ಆಮೇಲೆ ಅದ್ರ ಮೇಲ್ಗಡೆ ಒಂದು ಲಾಕ್ ಸ್ಟಿಚ್ ಹಾಕಿ. ಆಮೇಲೆ ಅದನ್ನು ಉದ್ದಕ್ಕೆ ಎಳ್ಕೊಂಡು ನಾನು ಒಂದು ಗ್ಲಾಸ್ ಬೀಡು, ಒಂದು ಕಟ್ ಬೀಡು, ಇನ್ನೊಂದು ಗ್ಲಾಸ್ ಬೀಡು 3 ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಪಿಂಕ್ ಕಲರ್ ಗ್ಲಾಸ್ ಬೀಡು, ಒಂದು ಕಟ್ ಬೀಡು, ಇನ್ನೊಂದು ಗ್ಲಾಸ್ ಬೀಡು, ಈ ಥರ 3 ಬೀಡನ್ನು ಹಾಕಿಬಿಟ್ಟು ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ. ಆಗ ನಾನು ದಾರ ಮೇಲಕ್ಕೆ ಎಳೆಯೋಕ್ಕೆ ಹೇಳಿದೆ ಅಲ್ವಾ, ಕೆಳಗಡೆ ಚೈನಲ್ಲಿ 4 ದಾರದಲ್ಲಿ 2 ದಾರ ಮೇಲಕ್ಕೆ ಎಳೆಯೋಕ್ಕೆ ಹೇಳಿದೆ ಅಲ್ವಾ ಆವಾಗ. ಈಗ ಮೇಲಕ್ಕೆ ಎಳೆಯೋದು ಬೇಡ, ಈಗ ಕೆಳಕ್ಕೆ ಮಾತ್ರ ಎಳಿಲಿಕ್ಕೆ, ಸರಿನಾ. ಅದು ಮೇಲಕ್ಕೆ ಎಳೆದು ಒಂದು ಚೈನ್ ಹಾಕಿ ಮತ್ತು ಕೆಳಕ್ಕೆ ಎಳೆದು ಒಂದು ಚೈನ್ ಹಾಕಕ್ಕೆ ಹೇಳಿದ್ದೆ ಅಲ್ವಾ. ಇದು ಹಾಗಲ್ಲ, ಇದು 2 ದಾರನ ಕೆಳಗೆ ಮಾತ್ರ ಎಳೆದುಬಿಟ್ಟು ಅಲ್ಲಿ ಒಂದು ಚೈನ್ ಹಾಕಿ ಹೊರಗಡೆಯಿಂದ ಒಂದು ಲಾಕ್ ಚೈನ್ ಹಾಕಲಿಕ್ಕೆ. ನೋಡಿ ಇಷ್ಟೇ ಡಿಫ್ರೆನ್ಸ್ ಇರೋದು. 2ನೇ ಟೈಪು ಆ್ಯರೋ ಸ್ಟಿಚ್ಚಲ್ಲಿ ಇಷ್ಟೇ ಡಿಫ್ರೆನ್ಸ್ ಇರೋದು. ಅದಕ್ಕೂ ಇದಕ್ಕೂ ಇಷ್ಟೇ ಡಿಫ್ರೆನ್ಸ್ ನೋಡಿ. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಚೈನ್ ಹಾಕ್ಕೊಂಡು ಬನ್ನಿ. ಲಾಕ್ ಸ್ಟಿಚ್ಚೆಲ್ಲ ಹಾಕ್ಕೊಳ್ತಾನೆ ಬನ್ನಿ, ಮರ್ತೋಗಬೇಡಿ. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಹಾಕಿ ಮತ್ತು ಮೇಲ್ಗಡೆ ಒಳಗಡೆಯಿಂದ ಒಂದು ಲಾಕ್ ಸ್ಟಿಚ್ ಹಾಕಿ. ಈಗ 4 ಚೈನ್ ಇದೆಯಲ್ಲ, ಅಂದರೆ ಒಂದು ಚೈನಲ್ಲಿ 4 ದಾರ ಇದೆ ಅಲ್ವ ಕೆಳಗಡೆ, ಅದರಲ್ಲಿ ಕೆಳಗಡೆ 2 ದಾರನ ಮಾತ್ರ ಕೆಳಗೆ ಎಳೆದುಬಿಟ್ಟು ಅಲ್ಲಿ ಚೈನ್ ಹಾಕಲಿಕ್ಕೆ ನೋಡಿ. ಅದಕ್ಕೂ ಇದಕ್ಕೂ ಇರೋ ವ್ಯತ್ಯಾಸ ಇಷ್ಟೇ, ಏನಂತ ವ್ಯತ್ಯಾಸ ಇಲ್ಲ. ಈ ಥರ ನೋಡಿ, ಇದು ಒಂದು ಟೈಪು ಆ್ಯರೋ ಸ್ಟಿಚ್ಚು, ಇದು ಆರಿ ವರ್ಕಲ್ಲಿ ಇದೊಂದು ಟೈಪು, ಅಂದರೆ 2 ಟೈಪು ಆ್ಯರೋ ಸ್ಟಿಚ್ಗಳಿದೆ, ಅದೊಂದು ಇದೊಂದು ನೋಡಿ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ನೋಡಿ, ಅದು ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ ಮಧ್ಯದಲ್ಲಿ ಆ್ಯರೋ, ಇದು ಸ್ವಲ್ಪ ಚೇಂಜ್ ಇದೆ, ಸ್ವಲ್ಪನೇ ಚೇಂಜ್ ಇದೆ ಅಷ್ಟೇ, ಅಂತ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಆದರೂ ಇದು 2 ಟೈಪು ಆ್ಯರೋ ಸ್ಟಿಚ್ ಬರುತ್ತೆ ನೋಡಿ. ಈ ಥರ 3 ಬೀಡನ್ನು ಹಾಕ್ಕೊಂಡು ಬರ್ತಿದ್ದೀನಿ ನಾನು. ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ರಿಪೀಟ್ ಮಾಡ್ಕೊಂಡು ನೋಡಿ. ತುಂಬಾ ಸ್ಲೋ ಆಗಿ ತೋರಿಸಿದ್ದೀನಿ, ತುಂಬ ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಗೊತ್ತಾಗಲಿ ಅಂತಲೇ ನೋಡಿ. ಈ ಥರ ಕೆಳಗಡೆ 2 ಎಳೆ ಕೆಳಗೆ ಎಳ್ಕೊಬೇಕು, 2 ಎಳೆ ಹಾಕಿ ಸ್ಟ್ರೈಟಾಗಿರುತ್ತೆ. ಓಕೆ, 2 ಎಳೆ ಸ್ಟ್ರೈಟಾಗೇ ಇರುತ್ತೆ, 2 ಎಳೆ ಕೆಳಗೆ ಎಳ್ಕೊಂಡು ಚೈನ್ ಹಾಕಿ ಹೊರಗಡೆಯಿಂದ ಲಾಕ್ ಚೈನ್ ಹಾಕಿ. ಇದೇ ಥರನೇ ಕಂಟಿನ್ಯೂಸ್ ಹಾಕ್ತಾ ಬನ್ನಿ, ಸರಿನಾ. ನೋಡಿ ಇನ್ನು ಇದನ್ನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತೀನಿ, ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ. ಆಲ್ರೆಡಿ ನಿಮಗೆ ಗೊತ್ತಾಗಿರಬೇಕು ಹೇಗೆ ಹಾಕೋದಂತ ಹೇಳಿ, ಅದು 2 ಕೂಡ ಸ್ಲೋ ಆಗಿ ತೋರಿಸಿದ್ದೀನಿ ನಾನು, ಮತ್ತು ವಿಡಿಯೋನ ಓಡ್ಸೋಕ್ಕೆ ಕೂಡ ಹೋಗಲಿಲ್ಲ. ಇದು ಕೂಡ ನಾನು ಒಂದು 3 ಸ್ಟೆಪ್ ಬರೋವರೆಗೂ ಸ್ಲೋ ಆಗಿ ಹೇಳಿದ್ದೀನಿ. ಇನ್ನು ನಾನು ವಿಡಿಯೋನ ಸ್ವಲ್ಪ ಓಡಿಸ್ತೀನಿ, ಲೆಂತಿ ಆಗಿಬಿಡುತ್ತೆ. ಮತ್ತು ತುಂಬ ಹೊತ್ತು ಹಾಡಿದ್ನೇ ಹಾಡೋ ಕಿಸ್ಪೆ ದಾಸ ಆಗಿಬಿಡುತ್ತೆ, ಮತ್ತು ನಿಮಗೆ ಬೋರ್ ಹೊಡಿಬೋದು. ನಿಮಗೂ ಕೂಡ ಕಲಿಯೋಕ್ಕೆ ಆಸಕ್ತಿ ಬರಬೇಕಲ್ಲ. ವಿಡಿಯೋ ನೋಡ್ತಿದ್ದಂಗೆ ಅಯ್ಯೋ ಇದೇನಪ್ಪ ಇಷ್ಟು ಉದ್ದ ಕೊಯ್ದಿದ್ದಾರೆ, ಕಲಿಯೋಕ್ಕೆ ಇಂಟ್ರೆಸ್ಟ್ ಹೋಯಿತು ಅಂತ ಅನಿಸ್ಬಾರ್ದಲ್ಲ, ಅದಕ್ಕೆ ಸ್ವಲ್ಪ ಓಡಿಸ್ದೆ ನೋಡಿ. ನಾನು ಫಿನಿಶಿಂಗಿಗೆ ಬಂದೆ. ಫಿನಿಶಿಂಗಿಗೆ ಬಂದರೆ ಏನಿಲ್ಲ, ಆವಾಗಲೇ ಹೇಳ್ದಾಗಿನೇ ಫಿನಿಶಿಂಗಲ್ಲಿ ಒಂದು ಎಣ್ಣಾಟ್ ಹಾಕಿ ಕ್ಲೋಸ್ ಮಾಡಿ ಬಿಡಿ ನೋಡಿ. ಈ ಥರ ಎಣ್ಣಾಟ್ ಹಾಕಿಬಿಟ್ಟು ಡಿಸೈನ್ನ ಕ್ಲೋಸ್ ಮಾಡಿ. ಓಕೆ, ಇದು ಆರಿ ವರ್ಕಲ್ಲಿ 2 ಟೈಪು ಆ್ಯರೋ ಸ್ಟಿಚ್ ಅಂತ ನೋಡಿ. ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಫಸ್ಟ್ ಇದು ಝರಿ ಥ್ರೆಡ್ಡಲ್ಲಿ ಹಾಕಿದ್ದೀನಿ, 2ನೇದು ಸಿಲ್ಕ್ ಥ್ರೆಡ್ಡು ವಿತ್ ಶುಗರ್ ಬೀಡ್ ಹಾಕಿದ್ದೀನಿ. ಆದರೆ ಅದು 2 ಕೂಡ ಒಂದೇ ಟೈಪ್. ಇದು 3ನೇ ಸ್ಟಿಚ್ಚನ್ನು ನಾನು ಸ್ವಲ್ಪ ಚೇಂಜಸ್ ಇದೆ, ಅದು ಕೂಡ ಸಿಲ್ಕ್ ಥ್ರೆಡ್ಡಲ್ಲಿ ತೋರಿಸಿದ್ದೀನಿ. ನಿಮಗೆ ಝರಿ ಥ್ರೆಡ್ಡಲ್ಲಿ ಪುನಃ ತೋರಿಸ್ತಾ ಇದ್ದರೆ ಅದೊಂದು ಸ್ವಲ್ಪ
ವಿಡಿಯೋ ಎಲ್ಲ ಲೆಂತಿ ಆಗಿಬಿಡುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಪ್ರಾಕ್ಟೀಸ್ ಮಾಡ್ತಾಯಿರಿ.